ಆ ಸಮಯದಾಗ ನಾನು ಏನಾರು ಅಲ್ಲಿ ಇರಬೇಕಾಗಿತ್ತು. ಹಂಗೆ ಮುಷ್ಟಿನ ಗಟ್ಟಿ ಮಾಡ್ಕೊಂಡು ಡಿಶುಮ್ 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 ಅಂತ ಹೊಡೆದಾಕ್ಬಿಡ್ತಾ ಇದ್ದೆ. ಯಾಕೆ ನಮ್ಮರೆ ಹಂಗೆ ನಗ್ತಾ ಇದ್ದೀರಿ? ಆಟ ಒಂದು ಕೆಟ್ಟಾಗಿ ಹೇಳ್ತಾ ಇವ್ನಾ. ಅಶೋಶೋ ನನ್ನ ಮುದ್ದು, ನೀವು ಕತೆ ಹೇಳ್ತಿದ್ರೆ ನಾನು ಕೂತ್ ಕೇಳಬೇಕು ಅನ್ನಿಸ್ತಾ ಇದೆ. ಹಂಗಾರೆ ಬನ್ನಿ ಮತ್ತೆ ಕೂತ್ಕೊಳ್ಳಿ. ಅಯ್ಯೋ ಇಲ್ಲಪ್ಪ, ನನಗೆ ಕೆಲಸ ಇದೆ, ನೀವು ಮುಂದುವರಿಸಿ, ನಾನು ಬರ್ತೀನಿ. ಎಷ್ಟೊಂದು ಕೊಳಕಾಗಿದೆಯಪ್ಪ ಈ ಸೀರೆ. ಆ ಮುದ್ಕಿ ಹೆಂಗಪ್ಪ ಉಟ್ಕೊಂಡಿರ್ಲಿದ್ನ? ಅಯ್ಯೋ ಅಕ್ಕ, ಸೀರೆ ಮುಟ್ಬೇಡಿ, ತುಂಬಾ ಗಲೀಜಾಗಿದೆ. ಬಿಸಾಕಣ ಅಂತ ನಾನೇ ಎತ್ತಿಟ್ಟಿದ್ದೆ. ಯಪ್ಪ 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 ಅನ್ಕಂಡೆ ಯಾಕೆ ಆ ಮುದ್ಕಿನ ಕರ್ಕೊಬಂದು ಸಾಕ್ತಾವ್ರೆ ಅಂತ. ಹುಚ್ಚಿ ಆದರೂ ದುಡ್ಡಿರೋ ಹುಚ್ಚಿನೇ ಕರ್ಕೊಬಂದವ್ರೆ. ಏನ್ಲ ಏನು ಇಸ್ಯ? ಸರದಕ್ಕೋ, ನಂದಿತಾ ಅಮ್ಮವ್ರಿಗೆ ಅಣ್ಣ ಅದಕ್ಕೆ ಎಲ್ಲವ್ರೆ ಅಂತ ಗೊತ್ತೈತೆ. ಯಾಕೆ ಸರದಕ್ಕೋ ಸುಮ್ಕಾಗೋದೆ? ಅಲ್ಲ, ಸೊಸೆ ಮರಿ ಯಾಕೆ ಹಿಂಗೆಲ್ಲ ಮಾಡ್ತಾವ್ರೆ? ಗೊತ್ತಿದ್ದು ಯಾಕೆ ಯಾರು ತವನು ಹೇಳ್ದೇವ್ರೆ? ನಂಗೊಂದು ಅರ್ಥ ಆಗಕ್ಕಿಲ್ಲ. ಅದು ಸರಿ, ನಿಂಗೆ ಹೆಂಗೆ ಗೊತ್ತಾಯ್ತು? ಅದಾ, ಅವತ್ತು ಪದ್ದಣ್ಣ ಅಂತೊಬ್ರು ಮನೆಗೆ ಬಂದಿದ್ರಲ್ಲ, ಅವ್ರು ನನಗೆ ಫೋನ್ ಮಾಡಿದ್ರು. ಆಗ ನಾವೀಗ ಅಣ್ಣ ಅದಕ್ಕೆ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಂದಿತಾ ಅಮ್ಮವ್ರ ಕಡೆಯಿಂದಲೇ ತಿಳ್ಕೋಬೇಕು. ಈಟೊಂದು ದುಡ್ಡ? ಹ್ಞೂ ರಾಮವ್ರೆ, ಇವ್ರ ಸೀರಿಯಲ್ ಸಿಕ್ತು. ಅಮ್ಮ, ಯಾರಮ್ಮ ಈಟೊಂದು ದುಡ್ಡು ಕೊಟ್ಟಿದ್ದು ನಿಮಗೆ? ನಮ್ಮರೆ, ಒಂದು ಕೆಲಸ ಮಾಡಮ್ಮ, ಈ ದುಡ್ಡನ್ನ ನಾವು ಬಳಸ್ಕೊಳ್ಳೋದು ಬೇಡ. ಇದೆಲ್ಲದನ್ನೂ ಅಮ್ಮಂಗೋಸ್ಕರನೇ ಖರ್ಚು ಮಾಡಮ್ಮ. ಹಾಂ, ಅವ್ರಿಗೇನೇನು ಬೇಕೋ ಎಲ್ಲನೂ ತಂದುಕೊಡಮ್ಮ. ಏನಂತೀರಾ? ನಾನು ಅದನ್ನೇ ಹೇಳೋಣ ಅಂತಿದ್ದೆ ರಾಮವ್ರೆ. ಈ ದುಡ್ಡು ಇವ್ರಿಗೆ ಹೇಗೆ ಸಿಕ್ತೋ ಏನೋ ಗೊತ್ತಿಲ್ಲ. ಇವರೇ ಸಂಪಾದನೆ ಮಾಡಿದ್ದೋ ಅಥವಾ ಇವ್ರಿಗೆ ಯಾರೋ ಕೊಟ್ಟಿದ್ದೋ ಏನೋ ಗೊತ್ತಿಲ್ಲ. ಈ ದುಡ್ಡು ಅವ್ರಿಗೆ ಸೇರಿದ್ದು. ಒಂದು ನಿಮಿಷ ಇರಿ. ಇದರಲ್ಲಿ ಹಾಕಿ ಇರಿ. ಅಮ್ಮ ತಗೊಳ್ಳಿ, ಇದನ್ನ ನೀವೇ ನಿಮ್ಮ ಕೈಯಾರೆ ಡಬ್ಬಕ್ಕೆ ಹಾಕಿ.
ಹ್ಞೂ ಹಾಕಿ ಹಂಗೆ ಇದನ್ನ ಜೋಪಾನವಾಗಿ ಎತ್ತಿಡ್ತೀನಿ. ಕೆಲಸ ಮಾಡೋದನ್ನ ಬಿಟ್ಟು ಇಬ್ರು ಇಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಿದ್ದೀರಾ? ಏಯ್ ಮಂಜ, ನಿನ್ನನ್ನು ಯಾರೋ ಮನೆ ಒಳಗೆ ಬಿಟ್ಟಿದ್ದು? ಅದು ಸೊಸೆಮ್ಮ, ಮಂಜುನ ನಾನೇ ಬರೋಕ್ಕೆ ಹೇಳ್ದೆ. ಮನೆ ಕೆಲಸ ಹುಸಿ ಇತ್ತು ಅದಕ್ಕೆ. ನೋ ನೋ ನೋ, ಇವನೇನಿದ್ರು ಹೊಲ ಗದ್ದೆಯಲ್ಲಿ ಮಾತ್ರ ಕೆಲಸ ಮಾಡಬೇಕು, ಈ ಮನೆ ಒಳಗೆ ಬರಬಾರ್ದು. ಏನೋ ಹಾಗೆ ನೋಡ್ತಿದ್ಯಾ? ನಿಮ್ಮ ಅಣ್ಣ ಮನೆ ಬಿಟ್ಟು ಹೋದಾಗಲೇ ನಿನ್ನನ್ನು ಓಡಿಸ್ಬೋದಿತ್ತು, ಆದರೆ ಎಲ್ರೂ ಒಟ್ಟಿಗೆ ಓಡಿಸಿದ್ರೆ ಮಾವನ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ಎಲ್ರಿಗೂ ಟೈಮ್ ಬರುತ್ತೆ, ಟೈಮ್ ಬಂದಾಗ ನಿನ್ನನ್ನು ಓಡಿಸ್ತೀನಿ. ಕೆಲಸ ಮಾಡೋದನ್ನ ಬಿಟ್ಟು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ಯಾ? ಹೋಗೋ, ನಿಂತ್ಕೋ. ಫೋನಲ್ಲಿ ಇಂಟರ್ನೆಟ್ ಬಳಸೋಷ್ಟು ಮಾತ್ರ ಬುದ್ಧಿವಂತಿಕೆ ಇರೋ ನೀನು ತೀರಾ ದೊಡ್ಡ ವಿಚಾರಗಳಿಗೆ ತಲೆ ಹಾಕ್ಬೇಡ. ಹಾಗೇನಾದರೂ ಮಾಡಿದ್ಯೋ ನೀನಿದ್ರೂ ಇಲ್ದೇ ಇರೋ ಹಾಗೆ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ? ನರಿ ಬುದ್ಧಿನ ನನ್ನ ಹತ್ರ ತೋರಿಸ್ಬೇಡ. ಹೋಗು. ಲೇ ಮಂಜ, ಸಾನೆ ಅವಸರ ಪಡೋದು ಬೇಡ. ನಾನೀಗ ಈ ಮನೇಲಿರೋದಕ್ಕೆ ಕಾರಣ ಸಾಹೇಬ್ರು. ನಾನು ಈ ಮನೆ ಬಿಟ್ಟು ಹೊಂಟೋದ್ರೆ ಸಾಹೇಬ್ರನ್ನ ನೋಡ್ಕೊಳ್ಳೋರು ಯಾರು? ಅದಕ್ಕೆ ರಾಮ ಜಾನಕಿ ಹೋದಾಗ್ಲೂ ನೆಲ ಕಚ್ಕೊಂಡು ನಿಂತಿವ್ನಿಕಲ್ಲ. ಸಾಧಕೋ, ನೀ ಬೇಸರ ಪಡ್ಕೋಬೇಡ. ಆದಷ್ಟು ಬಿರ್ನೆ ಅಣ್ಣ ಅದಕ್ಕೆ ಹುಡುಕ್ತೀನಿ, ಸಿಕ್ಕೇ ಸಿಗ್ತಾರೆ. ರಾಮ ಜಾನಕಿ ಬರೋದಕ್ಕೋಸ್ಕರ ಸಬ್ರಿ ಹಿಂಗೆ ಕಾದಿವ್ನಿಕಲ್ಲ. ನೋಡು, ಸೊಸೆ ಬರ್ತಾವ ಹುಷಾರು. ಆಮೇಲೆ ನಿಮ್ಮನ್ನು ಮನೆ ಬಿಟ್ಟು ಕಳಿಸ್ಬಿಟ್ರೆ ನನಗೆ ಅಂತ ಯಾರೂ ಇರೋಕ್ಕಿಲ್ಲ ಕಲ್ಲ. ಇಲ್ಲ ಸರ್ದಕ್ಕ, ಹಂಗೇನೂ ಹಾಕಿಲ್ಲ. ನೀನು ಭಯ ಬೀಳಕ್ಕೆ ಹೋಗ್ಬೇಡ. ಹ್ಞೂ ಸಾಧಕೋ, ನೀನು ಚಿಂತೆ ಪಡಬೇಡ, ನಾವು ಬರ್ತೀವಿ. ಅಕ್ಕಿ 150, ಹಾಲು 84, ಮೆಡಿಸಿನ್ 318. ಮತ್ತಿನ್ನೇನು? ನನ್ನ ಕೈಲಿ ಇಷ್ಟ ಐತೆ ಅಂದರೆ ಇನ್ನೂ 22 ರೂಪಾಯಿ ಉಳಿದೈತಲ್ಲ. ಅಲ್ಲೂ ಜಬ್ರಸ್ಸು. ಅಮ್ಮರ ಕೊಡಿ ಇಲ್ಲಿ. ಅಮ್ಮರೆ, ಹಾಲಿಗೆ ಸ್ಯಾನೆ ಹೋಯ್ತೈತೆ. ಇನ್ಮ್ಯಾಕೆ ಹಾಲು ಕುಡಿಯೋದು ಬೇಡ. ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ರಾಗಿ ಗಂಜಿ ಕುಡ್ಕೊಬಿಡಮ್ಮ. ದೇಹಕ್ಕೆ ತಂಪು, ತೋಳಿಗೆ ಬಲ. ಮಾ ಬನ್ನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಮತ್ತೆ ಇನ್ನೇನು ಆಯ್ತು, ಪೂಜೆ ಶುರು ಆಯ್ತಲ್ಲ, ಓನರ್ ದುಡ್ಡು ಕೊಡ್ತಾರ ಏನೋ ಕೊಡಮ್ಮ. ರಾಮೂರೇ, ಮುಂದಿನ ವಾರಕ್ಕೆ ಏನೇನು ಬೇಕು ಅಂತಲೂ ಅಲ್ಲಿ ಬರ್ತಿದ್ದೀನಿ. ಹಾಂ,
ಯಪ್ಪ ಯಪ್ಪ, ಸಂಸಾರ ಹೊಸಿ ಕಷ್ಟನೇ ಆಂಜನೇಯ. ನಮ್ಮರೆ ಇದರಲ್ಲಿ ಏನೇನು ಇರ್ತೈತೆ ಹೊಸಿ ಓದಿ ಹೇಳಿ. ಯಾಕೆ ನೀವೇ ಓದಿ. ಸರಿ ಬಿಡಿ, ಓದ್ತೀನಿ. ರಾಗಿ 10 kg, ಉಪ್ಪು. ಓ, ನನ್ನ ಮಗನ ನಾನು ಓದೋದು ಕರೆಂಟ್ಗೂ ಇಷ್ಟ ಇಲ್ಲ. ಇರಿ ಕ್ಯಾಂಡಲ್ ತರ್ತೀನಿ. ನಮ್ಮರ ಇರಿ, ಇಲ್ಲೇ ಐತಲ್ಲ, ಹಚ್ಬಿಡ್ತೀನಿ. ಅದಕ್ಕೆ ಸೀಮೆಣ್ಣೆ ಹಾಕಿಲ್ಲ ರಾಮೋರೆ. ಕ್ಯಾಂಡಲು ಹಾಗೆ ಸೇರಿಸ್ಬಿಡಿ, ಆವಾಗ ಕರೆಂಟ್ ಹೋಗ್ತಾ ಇದೆ. ಸರಿ ನಮ್ಮರೆ, ಮೇಣದ ಬತ್ತಿ ಅಂತ ನಾನು ಕನ್ನಡದಾಗೆ ಬರಿತೀನಿ. ರಾಮೋರೆ ಮಾ ಅಲ್ಲ, ಮೇ ಬರೀರಿ. ಅದೇ ನೀವೇ ಹೊಸಿ ಹೇಳ್ಕೊಡಿ. ನಿಮಗೆ ನಾನು ಫೋಟೋ ತಂದಿದ್ದು ಖುಷಿ ಆಯಿತು ಅಲ್ವಾ ಮಾವ? ಮಾವ, ನಂದಿತಾ, ಯಾಕೆ ಮಾವ ಊಟ ಮಾಡಲ್ವಾ? ಏನಾದರೂ ತೊಂದರೆನಾ? ಏನಿಲ್ಲಮ್ಮ, ಹಾಗೆ ಸುಮ್ಮನೆ ಕೂತಿದ್ದೆ ಅಷ್ಟೇ. ಅತ್ತೆ ಫೋಟೋ ತಂದಾಗಿಂದ ನೀವು ಫುಲ್ಲು ಡಲ್ಲಾಗಿದ್ದೀರಾ ಮಾವ. ಯಾಕೆ? ನಾನೇನಾದರೂ ನಿಮಗೆ ಅತ್ತೆನ ನೆನ್ಪು ಮಾಡಿ ನಿಮ್ಮ ಮನ್ಸಿಗೆ ನೋವು ಮಾಡಿದ್ನ ಮಾವ? ಚೇಚೆ, ಹಾಗೇನಿಲ್ಲಮ್ಮ. ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ನನ್ನ ಯೋಚನೆ ಬೇರೆ. ಈ ರಾಮ ಎಲ್ಲಿದ್ದಾನೋ ಏನೋ ಅಂತ. ಆದರೂ ನೀವು ಇಷ್ಟು ದಿನ ಕೇವಲ ಸ್ಕೆಚ್ ಮಾಡಿರೋ ಫೋಟೋನ ಹಾಕಿದ್ರಿ. ನಾನು ಆ ಫೋಟೋನ
ಲೀಲಾ ಅತ್ತೆದೇ ಇರಬಹುದು ಅಂತ ತಗೊಂಡು ಬಂದೆ. ಯಾಕೆ ಮಾವ, ನಾನು ಈ ಫೋಟೋ ತಂದಿದ್ದು ನಿಮಗೆ ತಪ್ಪು ಅಂತ ಅನ್ನಿಸ್ತಿದ್ಯಾ? ನೀವು ನನ್ನಿಂದೇನೋ ಮುಚ್ಚಿಡ್ತಿದ್ದೀರಾ ಮಾವ, ಅದೇನು ಅಂತ ಹೇಳಿ. ಅವತ್ತು ನೋಡಿದ್ರೆ ಅದ್ಯಾವುದೋ ಉಂಗುರ. ಹಾಗೇನಿಲ್ಲ ಅಂತ ಹೇಳಿದ್ನಲ್ಲ. ಇನ್ನು ಅದೆಷ್ಟು ಸಹಿಸ್ಕೋತಿರೋ ಸಹಿಸ್ಕೊಳ್ಳಿ ಮಾವ. ಯಾವತ್ತಿದ್ರೂ ನಿಮ್ಮ ಮನಸ್ಸಲ್ಲಿರೋದನ್ನು ಹೊರಗೆ ಹಾಕಲೇಬೇಕಲ್ಲ. ಆವತ್ತಿದೆ ನಿಮಗೆ. ಇದಿನ್ನೂ ಸ್ಯಾಂಪಲ್ ಅಷ್ಟೇ. ಇನ್ನು ಆ ಮುದುಕಿನ ಮುಂದಿಟ್ಕೊಂಡು ಆಟ ಆಡೋದು ತುಂಬಾ ಇದೆ. ಅಕ್ಕ, ಊಟ ಮಾಡೋರು ಅಂತ ಬನ್ನಿ. ನನಗೇನು ಬೇಡ ಚಂದ್ರಿ. ಯಾಕಕ್ಕ, ಮಾತ್ರ ಬೇರೆ ತಕ್ಕೋಬೇಕು ನೀವು? ಏನು ಬೇಡ ಅಂದೆ ತಾನೆ. ನಂದಿತಾ, ಯಾಕಮ್ಮ? ಮೊದಲು ಹೋಗಿ ಊಟ ಮಾಡಿ ಮಾತ್ರ ತಗೋ ಹೋಗು. ಅಲ್ಲ ಮಾವ, ನೀವಿನ್ನೂ ಊಟ ಮಾಡಿಲ್ಲ. ಈ ವಿಷಯದಲ್ಲಿ ನೀನು ಯಾರಿಗೂ ಕಾಯೋ ಅವಶ್ಯಕತೆನೇ ಇಲ್ಲ. ನಿನ್ನ ಆರೋಗ್ಯ ನೋಡ್ಕೋಬೇಕು. ನೀನು ಹೋಗಿ ಊಟ ಮಾಡೋಗು. ನೀವು ಮಾವ? ನಾನು ಮಾಡ್ತೀನಿ, ನೀನು ಮೊದಲು ಹೋಗಮ್ಮ. ಚಂದ್ರಿ, ಕರ್ಕೊಂಡು ಹೋಗು. ಸರಿ, ಬನ್ನಿ ಅಕ್ಕ ನೀವು. ರಾಮೋರೆ, ಅಮ್ಮ. ನಮ್ಮವ್ರೆ, ನೀವಂಗೆ ಕರೆದ್ರೆ ಇನ್ನೂ ಬಿಗಿಯಾಗಿ ಇಟ್ಕೋಬೇಕು ಅನ್ನಿಸ್ತದೆ. ಅಮ್ಮ, ಅದು ಲೆಕ್ಕ ಅಕ್ಕಿ